ಬೇಗ ಬೇಗ. ನೋಡಿ, ನನಗೆ ಗಮನಕ್ಕೆ ಬಂದಿಲ್ಲಪ್ಪ. ಈಗ ಯಾರು ಬೇಕಾದರೂ ಖರೀದಿ ಮಾಡ್ತಾರೆ. ನಾನು ಸಿದ್ದರಾಮಯ್ಯವ್ರಿಗೂ ಏನು ಹೇಳಿದೆ, 15 ಅಲ್ಲಪ್ಪ 50 ಸೈಟ್ ತಗೊಳ್ಳಿ ಎಂದೆ. ಕಾನೂನು ವ್ಯಾಪ್ತಿ ಒಳಗೆ ಮಾಡ್ಕೊಳ್ಳಿ ಅಂತ ಹೇಳಿದೆ. 100 ಬಾರಿ ಹೇಳಿದ್ದೀನಿ ಸಿದ್ದರಾಮಯ್ಯವ್ರಿಗೆ. ನೀವು 15 ಸೈಟ್ ತಗೊಂಡು ತಪ್ಪು ಅಂತ ಹೇಳ್ತಿಲ್ಲ, 40 ತಗೊಳ್ಳಿ, ಆದರೆ ಕಾನೂನೊಳಗೆ ತಗೊಳ್ಳಿ. ಯಾರು ಮಾಡಬಾರ್ದು ಅಂತ ಇಲ್ಲ. ಡಿನೋಟಿಫಿಕೇಶನ್ ಮಾಡಬಾರ್ದು ಅಂತ ಇದೆಯಾ? ಡಿನೋಟಿಫಿಕೇಶನ್ ಮಾಡೋ ಪವರ್ ಸರ್ಕಾರಕ್ಕಿದೆ. ಡಿನೋಟಿಫಿಕೇಶನ್ ಮಾಡಿ ನೀವೇನು ತಗೊಂಡ್ರಿ ಅನ್ನೋದು ಅಷ್ಟೇ ತಾನೇ. ನಾವೇನು ತಗೊಳಕ್ಕೆ ಹೋಗಿದ್ದೀವಿ? ನಮ್ಮದೇನಿದೆ ಅಲ್ಲಿ? ಯಾರ್ದು ತನಿಖೆ ಮಾಡ್ಕೊಳ್ಳೋಕೆ ಹೇಳಿ. ಇವ್ರ ಶೇರು ಅನ್ನೋದೆಲ್ಲ ದಾಖಲೆಗಳ ಮೇಲೆ ಬಂದಿದೆ ಅಲ್ವಾ? ನನ್ನ ಶೇರು ಅನ್ನೋದು ದಾಖಲೆ ಮೇಲೆ ತರಕ್ಕೆ ಹೇಳಿ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇಂಥ ವ್ಯಕ್ತಿಗಳನ್ನ ಇನ್ನೂ ಇಟ್ಕೊಂಡಿದಿರಲ್ಲ ಟಾಪ್ ಪೋಸ್ಟಲ್ಲಿ, ಅಂತ ಉನ್ನತ ಹುದ್ದೆ ಕೊಟ್ಟು ಎಷ್ಟು ದಿನ ಈ ರಾಜ್ಯದಲ್ಲಿ ನ್ಯಾಯ ಕೊಡ್ತೀರಿ ಜನಕ್ಕೆ? ಸೀರೀಸ್ ಆಫ್ ಅಫೆಂಡರು, ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಕೋರ್ಟ್ ಮುಂದೆ ಅರ್ಜಿ ಹಾಕ್ತಾನೆ 20 ಕೋಟಿ ಡಿಮ್ಯಾಂಡ್ ಮಾಡ್ದ ಅಂತ ಹೇಳಿ. ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಮ ಹೋಮ್ ಸೆಕ್ರೆಟರಿಗೆ? ಏನು ಆದೇಶ ಮಾಡಿದಿರಿ? ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಆ ಕಂಪ್ಲೇಂಟ್ ಕೊಟ್ಟಾಗ ಇಲ್ಲಿವರೆಗೆ ಏನು ಮಾಡಿದಿರಿ? ಅವನ್ಯಾರೋ ಇನ್ನೊಬ್ಬ ಶ್ರೀಧರನನ್ನು ಕೊಟ್ಟಾನೆ ಬೇರೆ. ನಿಮ್ಮ ಸರ್ಕಾರಿ ಅಧಿಕಾರಿನ ಅವ್ರ ಕೈ ಕೆಳಗೆ ಕೆಲಸ ಮಾಡಿದವನು 20 ಕೋಟಿ ಡಿಮ್ಯಾಂಡ್ ಮಾಡ್ದ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟವನಲ್ಲ ಕೋರ್ಟಲ್ಲಿ. ಏನು ಆ್ಯಕ್ಷನ್ ತಗೊಂಡಿದ್ದೀರಿ? ರಜದ ಮೇಲೆ ಕಳಿಸಿದ್ರೋ ಇಲ್ಲ ಸಸ್ಪೆಂಡ್ ಮಾಡಿದಿರೋ ಅವನ್ನ? ಇಂಥ ಅಧಿಕಾರಿ ಮುಖಾಂತರ ನೀವು ರಾಜ್ಯಪಾಲರಿಗೆ ನೋಟಿಸ್ ಕೊಡಿಸ್ತೀರಾ ಅವ್ರ ಕಚೇರಿಗೆ? ನೀವು ಸಂವಿಧಾನ ರಚನೆ ಮಾಡೋದ? ಏನೂ ಆಗಿಲ್ಲ ಬ್ರದರ್. ನಾನು ಕೇಳಿ ಅದೆಂಥದ್ದು ಬರ್ಕೊಂಡಿದ್ದೀರಿ 1.5 ಗಂಟೆ 2 ಗಂಟೆ ಅಲ್ಲಿ, ಏನು 1.5 ಗಂಟೆ 10 ನಿಮಿಷದಲ್ಲಿ ಆಯಿತು. ನಾನು ಅವ್ರಿಗೆ ಕೇಳಿದೆ, ಯಾಕಪ್ಪ ನನಗೆ ನೋಟಿಸ್ ಕೊಟ್ಟಿದ್ದೀನಿ, ನಂದೇನು ತಪ್ಪಿದೆ ಹೇಳಪ್ಪ ಅಂತ. ನಾನು ಪ್ರಶ್ನೆ ಮಾಡಿದ್ದೀನಿ, ನನಗೆ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀಯಪ್ಪ ಹೇಳು, ನಂದೇನಿದೆ ಇದರಲ್ಲಿ ಪಾತ್ರ, ಯಾವ ತನಿಖೆ ಮಾಡ್ತಾ ಇದ್ದೀರಿ? ಇದನ್ನು ನಾನು ಕೇಳಿದ್ದೀನಿ. ಪಾಪ ನಾನು ಅಧಿಕಾರಿಗಳಿಗೆ, ನಾನು ಸಣ್ಣ ಅಧಿಕಾರಿಗಳ ಬಗ್ಗೆ ಲಘುವಾಗಿ ಮಾತಾಡಲ್ಲ. ಅವರಲ್ಲಿ ಸ್ವಲ್ಪ ಇನ್ನೂ ನಿಷ್ಠೆ ಉಳ್ಕೊಂಡಿದೆ. ಅವ್ರಗಳ ಮೇಲೆ ಪ್ರೆಷರ್ ಏನಿದೆ ಅನ್ನೋದು ಗೊತ್ತಿದೆ ನನಗೆ. ಪಾಪ ಅವ್ರನ್ನ ಯಾಕೆ ನಾನು ಚರ್ಚೆ ಮಾಡಲಿ? ನನಗೆ ನೋಡಿ, ನಾನು ಹೇಳ್ಬೋದಾಗಿತ್ತು, ಹೋದೆ ಆಯಿತು, ನೋಟಿಸ್ನ ನಾನು ಮೊದಲು ಇಟ್ಟರು, ನಾನು ಸಹಿ ಹಾಕಲ್ಲಪ್ಪ, ನಿನಗೆ ಏನು ಬೇಕು ಹೇಳು ಉತ್ತರ ಅಂತಲೇ ಕೇಳಿದೆ. ಆಮೇಲೆ ಕೊನೆಗೆ ಪಾಪ ಅಧಿಕಾರಿಗೆ ಸಮಸ್ಯೆ ಆಗೋದು ಬೇಡ ಅಂತೇಳಿ ಸೈನ್ ಹಾಕ್ಕೊಟ್ಟು ಬಂದಿದ್ದೆ. ಹಾಂ, ಈ ಸರ್ಕಾರದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಈ ಸರ್ಕಾರ ಇರೋದು ನೋಡಿ. ನಾನು ನಿನ್ನೆ ಹೋದ ನಂತರ ಆ ನೋಟಿಸು 21ನೇ ತಾರೀಕು ಟೈಪ್ ಮಾಡಿ ಇಟ್ಕೊಂಡವ್ರೆ, ಆಯಿತಾ? 21ನೇ ತಾರೀಕೆ ಟೈಪ್ ಆಗಿದೆ, ಟೈಪ್ ಮಾಡಿ ಇಟ್ಕೊಂಡಿದ್ದಾರೆ. ನಾನು ಯಾತಿಗೆ ನಿನ್ನೆ ಹೋದೆ? 2 ದಿವಸಗಳ ಹಿಂದೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಕುಮಾರಸ್ವಾಮಿಗೆ ನೋಟಿಸ್ ಸರ್ವ್ ಆಯಿತು. ಕುಮಾರಸ್ವಾಮಿಯವರು ನೋಟಿಸ್ ತಗೊಂಡಿಲ್ಲ. ಆಮೇಲಿಂದ ಯಾರೋ ಮೇಲಿನ ಅಧಿಕಾರಿ ಯಾರೋ ಕುಮಾರಸ್ವಾಮಿಯವರಿಗೆ ದೂರವಾಣಿ ಕರೆ ಮುಖಾಂತರ ಮಾತನಾಡಿದ್ರು ಅಂತ ಏನೇನೋ ಬರ್ಕೊಂಡವ್ರ ಸ್ಟೋರಿನ. ನಾನು ನೋಟಿಸ್ ಬರಲಿ ಅಂತ ಕಾಯ್ಬೋದಾಗಿತ್ತು, ನಾನು ಯಾಕೆ ಹೋಗಬೇಕು ಅಂತ ಹೇಳಿ. ನಾನು ಯಾಕೆ ಅದನ್ನು ಎಳ್ಕೊಂಡು ಹೋಗಲಿ? ತೀರ್ಮಾನ ಮಾಡಿದೆ ನಿನ್ನೆ. ಬೇರೆ ಕೆಲಸ ಇದ್ದರೂ ಎಲ್ಲ ಪೋಸ್ಟ್ಪೋನ್ ಮಾಡಿ 12 ಗಂಟೆ ಫ್ಲೈಟ್ ಹತ್ತು ಬಂದೆ, ನೇರವಾಗಿ ಅಲ್ಲೇ ಹೋದೆ. ಆದರೆ ಪತ್ರಿಕೆಗಳಲ್ಲಿ ಮಧ್ಯಾಹ್ನದಲ್ಲೇ ಹೊಡೆದ್ರು. ಒಂದು ಮಾಧ್ಯಮದಲ್ಲಿ ಕುಮಾರಸ್ವಾಮಿ 2 ದಿವಸದಿಂದನೇ ನೋಟಿಸ್ ಕೊಟ್ಟಿದ್ದರು. ಯಾರದೆಲ್ಲ ಮಾಹಿತಿ ಕೊಟ್ಟರು? ಇದರಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇತ್ತಲ್ಲ 12:30 1 ಗಂಟೆಗೆ. ಆ ಮಾಹಿತಿ ಯಾರು ಕೊಟ್ಟರು? ನಾನು ಕೊಟ್ಟನಾ ನೋಟಿಸ್ ಬಂದಿದೆ ಅಂತ? ಹಾಂ,
ನಾನು ತಪ್ಪೇನು ಮಾಡಿಲ್ಲ. ದಿನ ಪತ್ರಿಕೆಯಲ್ಲಿ ಒಂದು ನಿಮಿಷ, ದಿನ ಪತ್ರಿಕೆಯಲ್ಲಿ ಆ ಥರ ಬರಿತಾ ಹೋದರೆ ನೋಡಪ್ಪ ಕುಮಾರಸ್ವಾಮಿ ರಿಸೀವ್ ಮಾಡಿದೆ ಕತ್ತಿರಿಗ್ತಾವ್ರಂತೆ ಅಂದರೆ ನನ್ನ ಬಗ್ಗೆ ಅನುಮಾನ ಬರಲ್ವೇ? ಸರಿ, ಅದು ಏನಿದೆ ಹೋಗೋಣ, ನಾನೇ ಹೋಗೋಣ ಅಂತ ತಪ್ಪು ಮಾಡದೇ ಇದ್ದೆ ನಾನೇ ಭಯ ಬೀಳಬೇಕು? ಹೋದೆ ಬಂದೆ. ಎಸ್ ಹೌದು, ಹಾಂ ಬೇಕಿಲ್ಲ ಅಂತ ಹೇಳಿದ್ರು ಹೋದಾಗ. ಆಮೇಲಿಂದ ಏನು ಮಾಡಿದ್ರು, ರಿಜಿಸ್ಟ್ರಲ್ಲಿ ಏನು ಬರ್ಕೊಂಡಿದ್ರು, ಕುಮಾರಸ್ವಾಮಿ ಅವರನ್ನು ಬಂಧಿಸಿ ಜಾಮೀನು ಮೇಲೆ ಬಿಡುಗಡೆ ಮಾಡಿದ್ದೇವೆ ಅಂತ ಬರ್ಕೊಂಡವ್ರಲ್ಲಿ ಫೈಲಲ್ಲಿ. ಇವ್ರು ಹೇಗೆ ಅವರೇನದಕ್ಕೆ? ಈ ಸರ್ಕಾರ ಮನುಷ್ಯತ್ವ ಇಲ್ಲ, ಇವರಿಗೆ ಮನುಷ್ಯತ್ವ ಇಲ್ಲ. ಸರ್ಕಾರಕ್ಕೆ ಸರ್ಕಾರ ಅಂತ ಕರಿತೀರಾ? ಯಾವ ನೈತಿಕತೆ ಇವರಿಗೆ? ನರೇಂದ್ರ ಮೋದಿ ಬಗ್ಗೆ ಮಾತಾಡೋದಕ್ಕೆ ನಾನು ಹಲವಾರು ಬಾರಿ ಮಾತಾಡಿರ್ಬೋದು. ನಾನು ಇಂಥ ಸರ್ಕಾರನ ಇತಿಹಾಸದಲ್ಲಿ ಬಂದಿಲ್ಲ. ಕರ್ನಾಟಕ ಈ ಮಟ್ಟಕ್ಕಾಗುತ್ತೆ ಅಂತ ಹೇಳಿ ನಮ್ಮ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರಲಿಲ್ಲ ನಾನು. ಇಂಥ ಆಡಳಿತ ಬರುತ್ತೆ ರಾಜ್ಯದಲ್ಲಿ ಅಂತ. ಮುಂದಕ್ಕೆ ಏನು ಜನಕ್ಕೆ ಉತ್ತರ ಕೊಡ್ತೀರಿ? ಎಷ್ಟು ದಿವಸ ಇರ್ತೀರಿ ನೀವು? ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ. ಈಗ ಮಾಡ್ತಾ ಇದ್ದೀರಲ್ಲ, ಯಾವುದೋ ಹೆಣ್ಮಗಳು ಕರೆಸೋದು, ಒಂದು ಕಂಪ್ಲೇಂಟ್ ತಗೊಳ್ಳೋದು, ಮುಖಡ ಹಾಕ್ಸ್ಕೊಂಡು ಟಿ ವಿ ಮುಂದೆ ತೋರಿಸೋದು, ತಗೊಂಡೋಗಿ ಜೈಲಿಗೆ ಕೂರಿಸೋದು, ಈ ಕೆಲಸಗಳನ್ನು ಮುಂದೆ ಇದೇ ಕಂಟಿನ್ಯೂ ಆದರೆ ಯಾವನು ಅಧಿಕಾರದಲ್ಲಿ ಮುಂದುವರಿಕೆ ಆಗ್ತಿದೆ? ಯಾವನು ಜನಪ್ರತಿನಿಧಿ ಕೆಲಸ ಮಾಡ್ತಾನೆ? ಇದು ಫೌಂಡೇಶನ್ ಹಾಕಿದ್ದೀರಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.